ಚೈತನ್ಯ ಟೆಕ್ನೋ ಸ್ಕೂಲ್ನಿಂದ ಮತ್ತೆ ಅನಧಿಕೃತ ಕಾಮಗಾರಿ ಮುಂದುವರಿತಾ ಇದೆ. ಅಕ್ರಮವನ್ನ ಸರಿಪಡಿಸಿಕೊಳ್ಳದೆ ಶಾಲಾ ಕಟ್ಟಡ ಕಾಮಗಾರಿಯನ್ನ ಮುಂದುವರಿಸಿದ್ದಾರೆ. ಹಲವು ಸಲ ನೋಟಿಸ್ ಕೊಟ್ಟರೂ ಕೂಡ ಚೈತನ್ಯ ಟೆಕ್ನೋ ಮಾತ್ರ ನಿರ್ಲಕ್ಷ್ಯ ವಹಿಸ್ತಾ ಇದೆ. 1 ತಿಂಗಳು ಕಾಮಗಾರಿ ನಿಲ್ಲಿಸಿ ಮತ್ತೆ ಈಗ ಕೆಲಸವನ್ನ ಆರಂಭ ಮಾಡಿದ್ದಾರೆ. ಪ್ರಾಧಿಕಾರದಿಂದ ಅನುಮೋದಿತ ನಕ್ಷೆಯನ್ನ ಪಡೆಯದೆ ಕಾಮಗಾರಿಯನ್ನ ಪುನರಾರಂಭಗೊಳಿಸಿದ್ದಾರೆ. ಸ್ಥಳೀಯ ಅಧಿಕಾರಿಗಳ ಎಚ್ಚರಿಕೆಗೂ ಕೂಡ ಆಡಳಿತ ಮಂಡಳಿ ನಿರ್ಲಕ್ಷ್ಯ ತೋರ್ತಾ ಇದೆ. ನ್ಯೂಸ್ ಫಸ್ಟ್ ವರದಿ ಬಳಿಕ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಇಒ ಹಾಗೂ ಪಿಡಿಒ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಈ ಬಗ್ಗೆ ನ್ಯೂಸ್ ಫಸ್ಟ್ ಈ ಹಿಂದೆನೂ ಕೂಡ ಸುದ್ದಿಯನ್ನ ಬಿತ್ತರಿಸಿದೆ. ಹೀಗಿದ್ರೂ ಕೂಡ ತನ್ನ ಅಕ್ರಮವನ್ನ ಚೈತನ್ಯ ಟೆಕ್ನೋ ಸ್ಕೂಲ್ ಸರಿಪಡಿಸಿಕೊಳ್ಳುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. 1 ತಿಂಗಳು ಮಾತ್ರ ಗ್ಯಾಪ್ ಕೊಟ್ಟಂತೆ ಕಾಣಿಸ್ತು. ಆದರೆ ಅದಾದ ನಂತರ ಈಗ ಈ ಅನಧಿಕೃತ ಕಾಮಗಾರಿಯನ್ನ ಮುಂದುವರಿಸಲಾಗಿದೆ. ನ್ಯೂಸ್ ಫಸ್ಟ್ನ ವರದಿ ಬಳಿಕ ಇಒ ಹಾಗೂ ಪಿಡಿಒ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, 1 ತಿಂಗಳು ಬ್ರೇಕ್ ಕೊಟ್ಟು ಈಗ ಮತ್ತೆ ಆ ಕೆಲಸವನ್ನ ಆರಂಭಿಸಿದ್ದಾರೆ. ಏನ್ ಕಾರಣ ಹಾಗಾದ್ರೆ? ಅಧಿಕಾರಿಗಳ ಭಯ ಇಲ್ವಾ ಇವರಿಗೆ? ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡ್ತಾ ಇರೋದು ಯಾಕೆ ಹಾಗಾದ್ರೆ? ಕಟ್ಟಡ ನಿರ್ಮಾಣದ ವಿಚಾರದಲ್ಲಿ ಈಗ ಪಿಡಿಒ ಅನುಸೂಯ ಜೊತೆಗೆ ಇಒ ಮಂಜುನಾಥ್ ಅವರೇ ಶಾಮೀಲಾಗಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ಸರ್ಜಾಪುರ ಹೋಬಳಿಯ ಹುಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನು ಅಕ್ರಮ ಅನಧಿಕೃತವಾಗಿ ಒಂದು ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಆನೇಕಲ್ನ ಇಒ ಜೊತೆಗೆ ಹುಸ್ಕೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಅನುಸೂಯ ಅವರ ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ಕೂಡಲೇ ನ್ಯೂಸ್ ಫಸ್ಟ್ನ ವರದಿಯನ್ನ ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಜೊತೆಗೆ ಅನಧಿಕೃತ ಕಾಮಗಾರಿಯನ್ನ ಅಕ್ರಮ ಶಾಲಾ ಕಟ್ಟಡದ ಕಾಮಗಾರಿಯನ್ನ ಕೂಡಲೇ ಸ್ಥಗಿತ ಮಾಡುವಂತಹ ಕೆಲಸವನ್ನ ಸ್ಥಳೀಯ ಅಧಿಕಾರಿಗಳು ಮಾಡಿದ್ರು. ಅದಾದ ನಂತರದಲ್ಲಿ ಸತತವಾಗಿ 20 ರಿಂದ 25 ದಿನಗಳ ಕಾಲ ಕಾಮಗಾರಿ ನಿಲ್ಲುತ್ತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ನೀವು ಪ್ರಾಧಿಕಾರದಿಂದ ಪಡ್ಕೊಂಡಿರುವಂತಹ ನಕ್ಷೆ ಜೊತೆಗೆ ಎಲ್ಲ ದಾಖಲೆಗಳನ್ನು ಕೊಡುವಂತೆ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಲಾಗಿತ್ತು. ಜೊತೆಗೆ ಆ ಕಾಮಗಾರಿ ನಡೀತಿರುವಂತಹ ಸ್ಥಳದಲ್ಲಿ ಪಿಡಿಒ ಅವರು ಒಂದು ನೋಟಿಸ್ ಅನ್ನು ಕೂಡ ಅಂಟಿಸಿದ್ರು. ಆ ನೋಟಿಸ್ಗೆ ಕೂಡ ಅವರು ಆನ್ಸರ್ ಮಾಡಿಲ್ಲ. ಆ ಅಕ್ರಮ ಶಾಲಾ ಕಟ್ಟಡ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅನುಮೋದಿತ ಪ್ರಾಧಿಕಾರದಿಂದ ಸಂಬಂಧಪಟ್ಟಂತಹ ನಕ್ಷೆಯನ್ನು ಕೂಡ ಪಡ್ಕೊಂಡಿಲ್ಲ. ಇಷ್ಟಾದ್ರೂ ಕೂಡ ಈಗ ದಿಢೀರ್ ಅಂತೇಳಿ ಕಾಮಗಾರಿ ಸ್ಟಾರ್ಟ್ ಆಗಿರುವಂಥದ್ದು. ಯಾಕಂದ್ರೆ ಅದು BDA ಏನಿದೆ, BDA ಅನುಮೋದಿತ ನಕ್ಷೆಯನ್ನು ಪಡ್ಕೊಂಡು ಕಾಮಗಾರಿ ನಡೆಸಬೇಕಾಗತ್ತೆ. BDA ಇಂದ ಭೂ ಪರಿವರ್ತನೆ ಆಗಿರುವಂತಹ ಜಾಗ ಅದು ಕಡ್ಡಾಯವಾಗಿ BDA ಇಂದ ಅನುಮೋದಿತ ನಕ್ಷೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿ PDO ಏನಿರ್ತಾರೆ ಅವರಿಂದಲೂ ಕೂಡ ಒಂದು ಅನುಮತಿಯನ್ನು ಪಡೆದು ನಂತರವಷ್ಟೇ ಕಾಮಗಾರಿನ ಆರಂಭ ಮಾಡಬೇಕಾಗುತ್ತೆ. ಆದರೆ ಇಷ್ಟೆಲ್ಲ ಉಲ್ಲಂಘನೆಗಳಿದ್ರೂ ಕೂಡ ಯಾವುದೇ ದಾಖಲೆಗಳನ್ನು ಸಲ್ಲಿಕೆ ಮಾಡದೆ, ಯಾವುದೇ ಪ್ಲಾನ್ ಅನ್ನ ಸ್ಯಾಂಕ್ಷನ್ ಮಾಡ್ಕೊಳ್ಳದೆ ಕಾಮಗಾರಿಯನ್ನ ಮತ್ತೆ ಮುಂದುವರಿಸಿರುವಂಥದ್ದು, ಎಲ್ಲ ಒಂದ್ ಕಡೆ ಅಕ್ರಮಕ್ಕೆ ದಾರಿ ಮಾಡಿಕೊಟ್ಟಂತಾಗಿರುವಂಥದ್ದು. ಇದರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂತಹ ಸ್ಥಳೀಯ ಇಒ ಮಂಜುನಾಥ್ ಜೊತೆಗೆ ಪಿಡಿಒ ಅನುಸೂಯ ಅವರು ಕೂಡ ಈಗ ಮೌನ ವಹಿಸಿರುವಂಥದ್ದು. ಅವರು ಯಾವ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕಳೆದ ಒಂದು 20-25 ದಿನಗಳ ಕಾಲ ಕಾಮಗಾರಿಯನ್ನ ತಡೆ ಮಾಡಿ ನಂತರ ಈಗ ಕಾಮಗಾರಿಗೆ ಅನುಮತಿಯನ್ನು ಕೊಟ್ಟಿರೋದು ಯಾಕೆ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಿರುವಂಥದ್ದು. ಜೊತೆಗೆ ಈ ಇಬ್ಬರು ಅಧಿಕಾರಿಗಳೇನಿದ್ದಾರೆ ಪಿಡಿಒ ಜೊತೆಗೆ ಇಒ ಮಂಜುನಾಥ್ ಅವರ ವಿರುದ್ಧ ಗಂಭೀರ ಆರೋಪ ಕೂಡ ಕೇಳಿಬರ್ತಾ ಇದೆ. ಈ ಒಂದು ಅಕ್ರಮದಲ್ಲಿ ಈ ಇಬ್ಬರು ಅಧಿಕಾರಿಗಳು ಕೂಡ ಶಾಮೀಲಾಗಿ ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟು ಅನಧಿಕೃತ ಅಕ್ರಮ ಕಾಮಗಾರಿಗೆ ಸಾಥ್ ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಯಾಕಂದ್ರೆ ನ್ಯೂಸ್ ಫಸ್ಟ್ ಕೂಡ ಇವರನ್ನ ಇಬ್ಬರನ್ನು ಕೂಡ ಹಲವು ಬಾರಿ ಸಂಪರ್ಕ ಮಾಡುವಂತಹ ಕೆಲಸ ಮಾಡಿದ್ರು ಕೂಡ ಅವರಿಂದ ಯಾವುದೇ ರೀತಿಯಾದಂತಹ ಸ್ಪಷ್ಟ ಉತ್ತರ ಬಂದಿಲ್ಲ. ಹೀಗಾಗಿ ಈ ಅನಧಿಕೃತ ಅಕ್ರಮ ಕಾಮಗಾರಿಯ ವಿರುದ್ಧ BDA ಅಧಿಕಾರಿಗಳು, BDA ಜಾಗೃತ ದಳ ಜೊತೆಗೆ ಸಂಬಂಧಪಟ್ಟಂತಹ ಏನು ಇಂತಹ ಕರ್ತವ್ಯ ಲೋಪ ಎಸಗ್ತಿರುವಂತಹ ಪಿಡಿಒ ಅನುಸೂಯ ಜೊತೆಗೆ ಇಒ ಮಂಜುನಾಥ್ ಅವರ ವಿರುದ್ಧ ಕೂಡ ಸಾಕಷ್ಟು ಗಂಭೀರ ಆರೋಪಗಳು ಕೇಳಿಬರ್ತಿರುವಂಥದ್ದು. ಇಂತಹವರ ವಿರುದ್ಧ ಕೂಡ ಶಿಸ್ತು ಕ್ರಮ ತೆಗೆದುಕೊಳ್ಬೇಕಾಗಿರುವಂಥದ್ದು ಮೇಲಧಿಕಾರಿಗಳು. ಜೊತೆಗೆ ಇಂತಹ ಅಕ್ರಮ ಕಾಮಗಾರಿಗಳು, ಅನಧಿಕೃತ ಕಾಮಗಾರಿಗಳ ವಿರುದ್ಧ ಕೂಡ ಈಗ BDA ಗಮನಕ್ಕೆ ನ್ಯೂಸ್ ಫಸ್ಟ್ ಕೂಡ ವರದಿ ಮುಖಾಂತರ ತಂದಿರುವಂಥದ್ದು. ಅವರು ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇನ್ನಾದರೂ ಜಾಗೃತ ದಳದ ಪೊಲೀಸರನ್ನ ಕಳಿಸಿ ಈ ಅಕ್ರಮ ಅನಧಿಕೃತ ಕಾಮಗಾರಿಯನ್ನ ತಡೆ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು. ಸಭಾ ಈ ರೀತಿ ಪದೇ ಪದೇ ಅನಧಿಕೃತವಾಗಿ ಕೆಲಸಗಳನ್ನ ಮುಂದುವರಿಸೋದಾದ್ರೆ ಇವರ ಹಿಂದೆ ಯಾರೋ ದೊಡ್ಡವರ ಹಸ್ತ ಇರಬಹುದಲ್ವಾ, ಅಥವಾ ಯಾರಾದ್ರೂ ಇವರಿಗೆ ಅಭಯ ಕೊಡ್ತಾ ಇರಬಹುದಲ್ವಾ ರಘುಪಾಲ್? ಯಾಕಂದ್ರೆ ಅಧಿಕಾರಿಗಳು ಹೋಗ್ತಾರೆ, ಅಲ್ಲಿ ಕೆಲಸ ಸರಿಯಾಗ್ತಾ ಇಲ್ಲ ಅಂತ ನೋಡ್ತಾರೆ, ಆದ್ರೂ ಕೂಡ ಪರ್ಮಿಷನ್ ಕೊಡ್ತಾರೆ. ಹೇಗ್ ಸಾಧ್ಯ ಇದು ಹಾಗಾದ್ರೆ? ಸಭಾ ಖಂಡಿತವಾಗ್ಲು. ಯಾಕಂದ್ರೆ ಬೆಂಗಳೂರು ನಗರದ ಜಿಲ್ಲೆನಲ್ಲಿ ಒಂದು ದೊಡ್ಡ ಮಟ್ಟದ ಕಾಮಗಾರಿ ನಡೆಸ್ತಾ ಇದ್ದಾರೆ. ಅಂದ್ರೆ ಯಾಕಂದ್ರೆ ಅತಿ ದೊಡ್ಡ ಶಾಲೆಯನ್ನ ನಿರ್ಮಾಣ ಮಾಡಲಾಗ್ತಿರುವಂಥದ್ದು ಶ್ರೀ ಚೈತನ್ಯ ಟೆಕ್ನೋ ಶಾಲೆಯನ್ನ.
ಈ ಶಾಲೆಯನ್ನು ಕಟ್ಟಡ ಕಾಮಗಾರಿ ಆರಂಭಿಸುವುದಕ್ಕೆ ಮುಂಚೆ ಸಂಬಂಧಪಟ್ಟಂತಹ ಪ್ರಾಧಿಕಾರದಿಂದ ಎಲ್ಲ ರೀತಿಯಾದಂಥ ಒಂದು ದಾಖಲೆಗಳನ್ನು ಸ್ಪಷ್ಟವಾಗಿರಬೇಕಾಗುತ್ತೆ. ಜೊತೆಗೆ ಪ್ಲಾನ್ ಸ್ಯಾಂಕ್ಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವುದೇ ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ 5 ಅಂತಸ್ತಿನ ಕಟ್ಟಡಕ್ಕೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯವರು. ನಾವು ವರದಿ ಮಾಡಿದ ನಂತರ ಇದೀಗ ನಾವು 2 ಅಂತಸ್ತಿನ ಕಾಮಗಾರಿ ಮಾತ್ರ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ 2 ಅಂತಸ್ತು ಕಾಮಗಾರಿ ಕಟ್ಟೋದಕ್ಕೂ ಕೂಡ ಅವರ ಬಳಿ ಸೂಕ್ತ ದಾಖಲೆಗಳಿಲ್ಲ, ಸೂಕ್ತ ಅನುಮೋದಿತ ನಕ್ಷೆ ಕೂಡ ಅವರು ಪಡ್ಕೊಂಡಿಲ್ಲ. ಜೊತೆಗೆ BD ಅವರು ಕೂಡ ಅವರಿಗೆ ವಾರ್ನ್ ಮಾಡಿದ್ದಾರೆ, ಸಂಬಂಧಪಟ್ಟಂತ ಇಂಜಿನಿಯರ್ಗಳನ್ನು ಸ್ಥಳಕ್ಕೆ ಕಳಿಸಿ ಕಾಮಗಾರಿ ನಡೆಸೋದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನೀವು ಕಾಮಗಾರಿ ಮಾಡಿದ ನಂತರ ಯಾವುದೇ ಪ್ರಾಧಿಕಾರದಿಂದ ನಿಮಗೆ ನಕ್ಷೆಯನ್ನು ಅನುಮೋದಿತ ನಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ BD ಹೇಳಿರುವಂಥದ್ದು. ಇಷ್ಟಾದರೂ ಕೂಡ ಈ ಎಲ್ಲವನ್ನ ಮೀರಿ ಈ ಚೈತನ್ಯ ಟೆಕ್ನೋ ಶಾಲೆಯವರು ಮತ್ತೆ ಕಾಮಗಾರಿಯನ್ನು ಆರಂಭಿಸಿದ್ದಾರೆ. ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದಂಥ ಸ್ಥಳೀಯ ಅಧಿಕಾರಿಗಳು ಕೂಡ ಮೌನ ಆಗಿದ್ದಾರೆ. ಅಂದರೆ ಇಲ್ಲಿ ಗೊತ್ತಾಗ್ತಿರುವಂಥದ್ದು, ಒಂದು ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಅವರ ಆಮಿಷಕ್ಕೆ ಒಳಗಾಗಿರಬಹುದು ಅಥವಾ ಪ್ರಭಾವಕ್ಕೆ ಮಣಿದಿರಬಹುದು ಅಥವಾ ಈ ಅಕ್ರಮದಲ್ಲಿ ಅವರು ಕೂಡ ಭಾಗಿದಾರರಾಗಿರಬಹುದು. ಮೇಲ್ನೋಟಕ್ಕೆ ಈ ರೀತಿಯಾಗಿ ಕಂಡು ಬರ್ತಿರುವಂಥದ್ದು. ಸಭಾ, ಥ್ಯಾಂಕ್ ಯು ರಘು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.